ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಆಚರಣೆ. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಬಾಲಕೃಷ್ಣ. ಅಂಬೇಡ್ಕರ್ ಅವರ ಆಶಯದಂತೆ ಸರ್ವರು ವಿದ್ಯಾವಂತರಾಗಿ ಎಂದು ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣ. ಏಪ್ರಿಲ್ 17ರ ಶುಕ್ರವಾರದಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇಂಡಿಯಾನಾ ಆಸ್ಪತ್ರೆಯ ತಜ್ಞ ವೈದ್ಯರುಗಳಿಂದ ತಪಾಸಣೆ. ಪಟ್ಟಣದ ಜನತೆ, ಷೇರುದಾರರು, ಗ್ರಾಹಕರು ಶಿಬಿರದ ಲಾಭಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದ ಅಧ್ಯಕ್ಷ ಸಿಆರ್ ನಾಗರಾಜು. ಹಾಗೂ ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ವಿವಿಧ ದಲಿತ ಸಂಘಟನೆಗಳು ಸೇರಿ ಆಯೋಜನೆ. ಶಾಸಕರಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ಪೂಜೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರತಿಯೊಬ್ಬರು ವಿದ್ಯಾವಂತರಾಗುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತದ ಸಹಯೋಗದಲ್ಲಿ ಮಂಗಳವಾರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯಲ್ಲಿ ಮಾತನಾಡಿದ ಅವರು, ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ, ರಾಜಕೀಯ, ಶಿಕ್ಷಣ ಸೇರಿ ಎಲ್ಲ ಕ್ಷೇತ್ರದಲ್ಲಿ ದೇಶ ಪ್ರಗತಿ ಪಥದತ್ತ ಸಾಗಲು ಅಂಬೇಡ್ಕರ್ ರಚಿಸಿದ ಸಂವಿಧಾನ ಮಹತ್ವದ್ದಾಗಿದೆ. ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ದೇಶವನ್ನ ಸಮರ್ಥವಾಗಿ ಮುನ್ನಡೆಸಲು ಅವಕಾಶವಾಗಿದೆ. ಪ್ರತಿಯೊಬ್ಬರು ಸಂವಿಧಾನವನ್ನ ಓದಬೇಕು. ಸಂವಿಧಾನ ಓದಿ ತಿಳಿದರೆ ಮಾತ್ರ ಪ್ರಶ್ನಿಸುವ ಹಕ್ಕು ಬರುತ್ತದೆ. ಬುದ್ಧ, ವಿವೇಕಾನಂದ ಮತ್ತು ಅಂಬೇಡ್ಕರ್ ಅವರು ಭಾರತವನ್ನು ವಿಶ್ವಗುರುವನ್ನಾಗಿಸಿದರು. ನಾವು ಯಾವುದೇ ಧರ್ಮದ ಆಚರಣೆಗೆ ಮುಂದಾದರೂ ನಮ್ಮನ್ನು ಕಾಯುವ, ಒಂದಾಗಿಸುವ ಏಕೈಕ ಧರ್ಮ ಸಂವಿಧಾನ ಎಂದರು. ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನವನ್ನು ಶೀಘ್ರ ನವೀಕರಣಗೊಳಿಸಲಾಗುವುದು. ತಾಲೂಕಿನಲ್ಲಿ 13 ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲಾಗುತ್ತಿದೆ. ಪ್ರಸಕ್ತ ವರ್ಷದಲ್ಲಿ ಪುನಃ 15 ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ ದೊರಕಲಿದೆ. ತಾಲೂಕು ಕಚೇರಿ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡುವ ಕುರಿತು ಸದ್ಯದಲ್ಲಿ ದಿನಾಂಕ ನಿಗದಿಪಡಿಸಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು. ಸರ್ಕಾರಿ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಪಿಯು ಕಾಲೇಜು ಉಪನ್ಯಾಸಕ ಎಂಜಿ ರತ್ನಾಕರ್ ಮಾತನಾಡಿ, ಶೋಷಿತ ಮತ್ತು ನೊಂದ ವರ್ಗದವರ ಧ್ವನಿಯಾಗಿ ಅಂಬೇಡ್ಕರ್ ಕೆಲಸ ಮಾಡಿದರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವದ ಭಾವನೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಎಂದು ತಿಳಿಸಿದರು. ಈ ದೇಶಕ್ಕೆ ಏನು ಕೊಡುಗೆಯನ್ನು ನೀಡಿರುವವರ ಬಗ್ಗೆ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋದರತ್ವ ಭಾವನೆಯನ್ನು ನಾಡಿಗೆ ನೀಡಿ ಇರೋ ಬಗ್ಗೆ ಅಭಿಮಾನಪೂರ್ವಕವಾಗಿ ಉತ್ತಮ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಇವತ್ತು ಅದರಲ್ಲೂ ಕೂಡ ನಮ್ಮ ಗೋವಿಂದರಾಜ್ ಇವತ್ತು ನಮ್ಮ ಹೆಸರಿನಲ್ಲಿ ಒಂದು ಸಿಎನ್ ಬಾಲಕೃಷ್ಣ ವಿಕಾಸ ವೇದಿಕೆ ಅಂತ ನಾನು ವೇದಿಕೆ ರಚನೆ ಮಾಡ್ತೀನಿ ಅಂತ ಬಂದರು. ದಯವಿಟ್ಟು ನೋಡಪ್ಪ, ಅದು ಸುಮ್ಮನೆ ನನ್ನ ಹೆಸರಲ್ಲಿ ಬೇಡ ಅಂತ ಹೇಳಿದ್ದೆ. ನೀವು ಮಾಡೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಶೈಕ್ಷಣಿಕವಾಗಿ ಸಾಮಾಜಿಕ ಉನ್ನತಿಯ ಕಾರ್ಯಕ್ರಮಗಳನ್ನು ಮಾಡೋದಾದರೆ ನಮ್ಮ ಹೆಸರಿನಲ್ಲಿ ರಚನೆ ಮಾಡು, ಇಲ್ಲದವ್ರು ಮಾಡಬೇಡ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು 3ನೇ ವರ್ಷದ ಒಂದು ಸಂವಿಧಾನದ ಬಗ್ಗೆ ಒಂದು ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗಿಟ್ಟು ಒಂದು ಶ್ಲಾಘನೀಯವಾದಂಥ ಒಂದು ಕೆಲಸನ ಅಂಬೇಡ್ಕರ್ ಭವನದಲ್ಲಿ ಇವತ್ತು ನೀವು 3ನೇ ವರ್ಷದ ಮಾಡಿದ್ದೀರಿ. ನಿಮ್ಮ 250 ವಿದ್ಯಾರ್ಥಿಗಳು ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ನೀಡಿ ಅವರಿಂದ ಈಗಾಗಲೇ ಉತ್ತರವನ್ನು ಬರೆಸಿ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಜಾತಿ ಧರ್ಮನ ದೂರ ಇಟ್ಟು ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ಭಾವನೆಗಳನ್ನು ಜೀವನದಲ್ಲಿ ರೂಢಿಸ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ನೀಡಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಅಡಿನಲ್ಲಿ ನಮ್ಮ ಬದುಕನ್ನು, ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಶಾಸಕರುಗಳಾಗಿ ಇದು ಪಾರ್ಲಿಮೆಂಟ್ನಲ್ಲಿ ಸಂಸದರುಗಳಾಗಿ ಶಾಸನಗಳನ್ನು ರೂಪಿಸ್ತೇವೆ. ಕಾರ್ಯಾಂಗದ ಅಡಿನಲ್ಲಿ ಅವನ್ನ ಅಧಿಕಾರಿಗಳು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಶಾಸಕಾಂಗ, ಕಾರ್ಯಾಂಗ ಒಂದು ಅಳಿ ತಪ್ಪಿದರೆ ಇವತ್ತು ನ್ಯಾಯಾಂಗ ಇವತ್ತು ಸೂಚನೆ ನೀಡಿ ಸರಿದಾರಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆನ
ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡಕ ಮಾಡಿಕೊಟ್ಟಿದ್ದಾರೆ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ನಮ್ಮ ದೇಶ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಈ ಒಂದು ಇಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ. ಈ ದೇಶ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸಾಲಿನಲ್ಲಿ ಸೇರಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿದರು. ಮಾನವ ಜೀವಿ, ಪ್ರತಿಯೊಬ್ಬರಿಗೂ ಸಮಾನತೆ, ಪ್ರತಿಯೊಬ್ಬರಿಗೂ ಶಿಕ್ಷಣ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣ್ಬೇಕಂತ ಯಾರಾದರೂ ಈ ಭೂಮಿ ಮೇಲೆ ವಿಚಾರ ಮಾಡಿ ಅದನ್ನು ತಪ್ಪದೇ, ಚಾಚು ತಪ್ಪದೇ ಪಾಲಿಸಿರೋದು ಯಾವ್ದಾರು ಇದ್ದರೆ ಅದು ನಮ್ಮ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಗೈತಿ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮೊದಲು ರಾಜ ಮಹಾರಾಜರ ಕಾಲದಲ್ಲಿ ಆಳ್ವಿಕೆ ಇತ್ತು. ಯಾರೋ ರಾಜ ಬರ್ತದ, ಯಾರು ಬಲಿಷ್ಠ ಅದನ್ನ ಖಡ್ಗದಿಂದ ಅಧಿಕಾರವನ್ನು ಪಡಿತಿದ್ದ. ಈಗ ಹಂಗಿಲ್ಲ, ಸಂವಿಧಾನದಿಂದ ಅಧಿಕಾರ ಬರ್ತೈತಿ. ಸಂವಿಧಾನದೊಳಗೆ ಎಲ್ಲ ಇದೆ. ಸೊ ಅಲ್ಲಿ ರಾಜ ಮಹಾರಾಜ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ಪ್ರಜೆಗಳು. ಅವರಿಂದನೇ ಆ ಸಂವಿಧಾನದ ಮೂಲಕ ಎಲ್ಲರಿಗೂ ಒಂದು ಶಕ್ತಿ ಮತ್ತು ಅಧಿಕಾರ ಮತ್ತು ಜೀವನ ಸಿಕ್ಕಿರೋದು. ಮೊದಲು ರಾಜ್ಯರಿಗೆ ಆದ್ಯತೆ ಇತ್ತು, ಈಗ ಪ್ರಜೆಗಳಿಗೆ ಆದ್ಯತೆ ಸಂವಿಧಾನದ ಮೂಲಕ. ಹಾಗೆ ಸಂವಿಧಾನದಲ್ಲಿ ರಾಜಕೀಯವಾಗಿ ಯಾರು ಮೇಲಲ್ಲ ಕೀಳಲ್ಲ, ಎಲ್ಲರೂ ಸಮಾನ ಅನ್ನೋದನ್ನು ನಮಗೆ ಸಂವಿಧಾನದ ಮೂಲಕ ಸಿಕ್ಕಿದೆ. ಆರ್ಥಿಕವಾಗಿ ಎಲ್ಲರೂ ಸಮಾನರು ಅಂತ ಹೇಳಿ ಯಾರೇ ದೊಡ್ಡವರಿದ್ದರೂ ಕೂಡ ಆ ರೀತಿ ಆಗದೆ ಎಲ್ಲರಿಗೂ ಸಮಾನವಾಗಿ ಕಾಣುವಂಥ ರೀತಿಯಾಗಿದೆ. ನ್ಯಾಯದಲ್ಲೂ ಎಲ್ಲರಿಗೂ ಸಮಾನತೆ ಇದೆ. ಮತ್ತು ಬಹುಮುಖ್ಯವಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಹೇಳಿದ್ದೇನೆಂದ್ರೆ, ಎಲ್ಲದಕ್ಕಿಂತ ಮೊದಲು ಅವ್ರಿಗೆ ಶಿಕ್ಷಣ ಕೊಡ್ರಿ ಅಂತ. ಶಿಕ್ಷಣ ಹುಲಿಯ ಹಾಲಿನ ಮೇವು ಇದ್ದಂಗೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವನು ಹುಲಿ ಥರ ಗರ್ಜಿಸ್ತಾನೆ ಅಂತ. ಸೊ ನಮಗೀಗ ಬೇಕಾಗಿರೋದು, ನಮ್ಮ ಎಲ್ಲ ಯುವ ಪೀಳಿಗೆ, ಈ ಭಾರತೀಯ ಸುಪುತ್ರರಿಗೆ ಏನು ಬೇಕಾಗಿದೆ ಅಂದರೆ ಶಿಕ್ಷಣ ಬೇಕಾಗಿದೆ. ನಾವು ಶಿಕ್ಷಣ ಪಡೆದ್ವಿ ಅಂತಂದ್ರೆ ಶಿಕ್ಷಣದ ಮೂಲಕವಾಗಿ ನಾವೆಲ್ಲ ರೀತಿಯಿಂದ ಜೀವನ ಮಾಡುವಂಥ ಶಕ್ತಿ ನಮಗೆ. ಟಿಎಪಿಸಿಎಂಎಸ್ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಮೂರ್ತಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ, ಕೆಡಿಪಿ ಸದಸ್ಯರಾದ ಯೋಗೇಶ್, ಗುರುಪ್ರಸಾದ್, ಮಹೇಶ್, ತೇಜು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ತ್ಯಾಗರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹದೇವಮ್ಮ, ಮಾಜಿ ಸದಸ್ಯರಾದ ರಾಮಚಂದ್ರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್, ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕರಾದ ಮಧುಕುಮಾರ್, ದಲಿತ ಮುಖಂಡರಾದ ಚಂದ್ರಪ್ಪ, ದೇವರಾಜು, ಬೆಳಗುಲಿ ಕೆಂಪಯ್ಯ, ಈಶ್ವರನ್, ನಂಜುಂಡಯ್ಯ, ಸಿಆರ್ ಧರ್ಮಯ್ಯ ಉಪಸ್ಥಿತರಿದ್ದರು. ಯಾಕೆ ಟಾಂಗವನ್ನ ಮಾಡಿದ್ರಿ ನೀವು? ಯಾಕೆ ಈ ತರ ಘಟನೆ ಆಯಿತು ಅಂತ ವಿಚಾರಣೆ ಮಾಡಿದಾಗ ಆ ಅಸ್ಪೃಶ್ಯ ಆ ಒಂದು ಚಲಿಸ್ಕಾಂ ಪ್ರದೇಶಕ್ಕೆ ಯಾವುದೇ ಟಾಂಗಾ ಗಾಡಿಲಿ ಅಸ್ಪೃಶ್ಯನ ಕೂರಿಸ್ಕೊಂಡು ಹೋಗ್ತಾ ಇರಲ್ಲ. ಆದ್ರೆ ಹಠಕ್ಕೆ ಬಿದ್ದಂಥ ಸಂಘಟನೆಯರು ಏನು ಮಾಡಿರ್ತಾರೆ, ಬಾಬಾ ಸಾಹೇಬ್ರಿಗೆ ಗೌರವ ಕೊಡಬೇಕು ಅಂತೇಳಿ ಆ ಒಂದು ಟಾಂಗಾವಾಲ್ನ ಹತ್ರ ಕಾಂಪ್ರಮೈಸ್ ಮಾಡಿಕೊಂಡು, ನಿನ್ನ ಟಾಂಗಾ ಗಾಡಿನ, ಕುದುರೆ ಗಾಡಿನ ನಮ್ಗೆ ಕೊಡು, ನಾವೇ ಯಾರಾದರೂ ಒಬ್ಬರು ಅದನ್ನು ಓಡಿಸ್ತೀವಿ, ಓಡಿಸಾದ್ಮೇಲೆ ಕರ್ಕೊಬಂದದನ್ನು ತುಂಬ ಸ್ವಚ್ಛಗೊಳಿಸಿ ನಿಂಗೆ ವಾಪಸ್ ಕೊಡ್ತೀವಿ ಅಂತೇಳಿ ಗುಟ್ಟಾಗಿ ಅವನ ಜೊತೆ ಮಾತುಕತೆ ನಡೆಸಿ ಟಾಂಗಾ ಓಡಿಸ್ಲಿಕ್ಕೆ ಅನುಭವದಂಥ ವ್ಯಕ್ತಿಯನ್ನು, ಅಸ್ಪೃಶ್ಯ ವ್ಯಕ್ತಿಯನ್ನು ಆ ಟಾಂಗದಲ್ಲಿ ಕೂರಿಸಿರ್ತಾರೆ. ಅವತ್ತು ನೋಡಿ, ಆ ಒಂದು ಅಹಿತಕರ ಘಟನೆ ನಡೀಲಿಕ್ಕೆ ಆ ಪ್ರದೇಶದಲ್ಲಿದ್ದಂಥ ಅಸ್ಪೃಶ್ಯತೆಯ ಆಚರಣೆ, ಅದು ಬಾರಟರಟ್ಲ ಮುಗಿಸ್ಕೊಂಡು ಬಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಟಾಂಗದಲ್ಲಿ ಕೂರಿಸ್ಕೊಳ್ಲಿಕ್ಕಾಗಲ್ಲ ಅನ್ನೋ ಸಂಪ್ರದಾಯವಾದ ಜಾತಿಗ್ರಸ್ತ ಮನುವಾದಿ ಮನಸ್ಥಿತಿ ಈ ದೇಶಕ್ಕೆ ಅಂಟಿದಂಥ ಶಾಪ. ನಿಮ್ಗೆ ಅಷ್ಟೇ ಯಾಕೆ, ನಿಮಗೆಲ್ಲ ಗೊತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋಡ ಮಹಾರಾಜರ ಒಂದು ಸ್ಕಾಲರ್ಶಿಪ್ನ ತಗೊಂಡು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಿರ್ತಾರೆ. ಅದಕ್ಕೆ ಗಿಫ್ಟ್ ಆಗಿ, ಅದಕ್ಕೆ ಬಳುವಳಿಯಾಗಿ ಆ ಬರೋಡ ಮಹಾರಾಜರಿಗೆ ಸೇವೆ ಸಲ್ಲಿಸಬೇಕು ಅಂತ ಒಂದು ವಚನವನ್ನು ಕೊಟ್ಟಿರ್ತಾರೆ. ಅದರ ಅಂಗವಾಗಿ ಬರೋಡ ಆಸ್ಥಾನದಲ್ಲಿ ಅಂಬೇಡ್ಕರ್ ಅವರು ಬಂದು ಆ ಆಸ್ಥಾನದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ಲಿಕ್ಕೆ ಬಂದಾಗ ಅಲ್ಲಿ ಹಾಕಿದ್ದಂಥ ರೆಡ್ ಕಾರ್ಪೆಟ್, ನಾವೆಲ್ಲ ಬತ್ತಿದ್ವಿ ರೆಡ್ ಕಾರ್ಪೆಟಲ್ಲಿ, ಅಂತ ರೆಡ್ ಕಾರ್ಪೆಟ್ ಅವ್ರು ಬತ್ತಿದಾಗ ಪಟ 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 ಅಂತ ತೆಗೆದು ಬಿಡ್ತಾರೆ. ನೋಡಿ, ಒಬ್ಬ ಬಾರಟರಟ್ಲ ಹಾಕಿ ಕೋಟು ಬೂಟು ಸೂಟ್ ಹಾಕೊಂಡು ಬಂದಿರ್ತಾ ಗತ್ತು ಗೈರತ್ತಿನ ವ್ಯಕ್ತಿಗೆ ಮಾಡಿದಂಥ ವ್ಯವಸ್ಥೆ. ಅಷ್ಟೇ ಯಾಕೆ, ಅಲ್ಲಿರ್ತಕ್ಕ ಒಬ್ಬ ಗಾಯತ್ರಿಪತಿನ ಸಹಕಾರ ಸಂಘವು ಹಾಸನದ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರ ಸಹಭಾಗಿತ್ವದಲ್ಲಿ ಏಪ್ರಿಲ್ 17ರ ಶುಕ್ರವಾರದಂದು ಸಂಘದ ಆವರಣದಲ್ಲಿ ಪತ್ತಿನ ಸಹಕಾರ ಸಂಘದ ಷೇರುದಾರರು, ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿಆರ್ ನಾಗರಾಜ್ ತಿಳಿಸಿದರು.
ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಬುಧವಾರದಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘವು ಹಲವಾರು ದಶಕಗಳಿಂದ ಸಾವಿರಾರು ಉತ್ತಮ ವಹಿವಾಟು ನಡೆಸುತ್ತಾ ಬಂದಿದ್ದು, ಸಾವಿರಾರು ಷೇರುದಾರರು, ಗ್ರಾಹಕರನ್ನು ಹೊಂದಿದೆ. ಇವರುಗಳ ಉತ್ತಮ ಆರೋಗ್ಯದ ಸಲುವಾಗಿ ಸಂಘದಡಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸುವ ತೀರ್ಮಾನಕ್ಕೆ ಬರಲಾಗಿ ಇದೇ ಏಪ್ರಿಲ್ 17ರ ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆವರೆಗೂ ಹಾಸನ ಇಂಡಿಯಾನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಹೃದಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಸಮಾಲೋಚನೆ, ಕೀಲು ಮತ್ತು ಮೂಳೆ ತಪಾಸಣೆ, ಬಿಪಿ, ಶುಗರ್, ಇಸಿಜಿ ಪರೀಕ್ಷೆ ಸೇರಿದಂತೆ ಉಸಿರಾಟ ತೊಂದರೆ ಬಗ್ಗೆ ತಪಾಸಣೆ ನಡೆಸಲಾಗುವುದು ಎಂದರು. ಶಿಬಿರದಲ್ಲಿ ತಜ್ಞ ವೈದ್ಯರುಗಳಾದ ಡಾಕ್ಟರ್ ನಿರೂಪ್ ಎಸ್ಪಿ, ಡಾಕ್ಟರ್ ಚೈತ್ರಾ ವೈಭವ್, ಡಾಕ್ಟರ್ ನಯೀಂ ಸಿದ್ದಿಕ್ ಸೇರಿ ಇತರರು ಭಾಗವಹಿಸಲಿದ್ದಾರೆ. ಚಿಕಿತ್ಸೆಯ ನೋಂದಣಿಗಾಗಿ ಕೋಟೆಯಲ್ಲಿರುವ ಗಾಯತ್ರಿಪತಿನ ಸಹಕಾರ ಸಂಘದ ಕಚೇರಿ ಅಧ್ಯಕ್ಷರಾದ ನಾಗರಾಜ್ ಅಥವಾ ನಿರ್ದೇಶಕರಾದ ಎಂ ಜಯರಾಮ್ ಅವರನ್ನ ಭೇಟಿ ಮಾಡುವಂತೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ಚಂದ್ರಶೇಖರ್, ಕೆಂಬಾಳು ಮೋಹನ್, ಎಂ ಜಯರಾಮ್ ಸೇರಿ ಇತರರು ಇದ್ದರು. ಇಸಿಜಿ ಮಾಡಿ ಅಗತ್ಯವಿದ್ದವರಿಗೆ ಎಕೋ ಕಾರ್ಡಿಯೋಗ್ರಾಮನ್ನು ಮಾಡಲಾಗುತ್ತೆ. ಉಸಿರಾಟ ತೊಂದರೆಗಳ ಬಗ್ಗೆ ತಪಾಸಣೆ ನಡೆಯುತ್ತೆ. ಈ ಶಿಬಿರದಲ್ಲಿ ಡಾಕ್ಟರ್ ನಿರೋಪ್ ಎಸ್ಪಿ, ಹೃದಯ ತಜ್ಞರು, ಕಾರ್ಡಿಯಾಲಜಿಸ್ಟ್ ಮತ್ತು ಚೈತ್ರಾ ವೈಭಟ್, ಜನರಲ್ ಸರ್ಜರಿ, ಡಾಕ್ಟರ್ ನಯೀಂ ಸಿದ್ದಿಕಿ, ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಭಾಗವಹಿಸುತ್ತಿದ್ದಾರೆ. ಸಾರ್ವಜನಿಕರು ಮತ್ತು ನಮ್ಮ ಷೇರುದಾರರು, ಗ್ರಾಹಕರು ಈ ತಪಾಸಣೆ ಶಿಬಿರದ ಪ್ರಯೋಜನ ಪಡ್ಕೋಬೇಕು. ಹಾಗೆ ಇದನ್ನು ಆದಷ್ಟು ಮುಂಚೆನೇ ನಮ್ಮ ಆಫೀಸಿನ ಫೋನ್ ನಂಬರ್ಗೆ ಕೆಲವು ಫೋನ್ ನಂಬರ್ಗಳು ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ಗೆ ಮುಂಚೆನೇ ನಾವು ತಿಳಿಸಿದಲ್ಲಿ ಅದನ್ನು ನೋಂದಣಿ ಮಾಡಿಕೊಂಡು ಜನರಿಗೆ ಅನುಕೂಲವಾಗುತ್ತೆ. ಆವಾಗ ಯಾವುದೇ ವಿಧವಾದ ತೊಂದರೆಗಳಿಲ್ಲ. ನಿಮಗೆ ಬಂದ ತಕ್ಷಣ ನಿಮ್ಮ ನಂಬರ್ಗಳು ಬಂದಾಗ ಆಗಾಗ ಮುಗಿಸ್ಕೊಂಡು ಹೋಗೋದಕ್ಕೆ ಅನುಕೂಲವಾಗುತ್ತೆ. ಹಾಗೆ ಗಾಯತ್ರಿಪತಿ ಸಹಕಾರ ಸಂಘ 23 ವರ್ಷದ ಹಿಂದೆ ಶುರುವಾದಂಥ ಸಂಘ. 23 ವರ್ಷದ ಹಿಂದೆ 5 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಸುಮಾರು 429 ಜನ ಷೇರುದಾರರಿಂದ ಶುರುವಾಗಿ ಪ್ರಥಮ ವರ್ಷದಿಂದ ಲಾಭದಲ್ಲಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗೆ ಒಂದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇದೊಂದು ಮಾದರಿ ಸಹಕಾರ ಸಂಘ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚಿಸಿ ನಾವು ಸಮಾನ ಮನಸ್ಕರು ಸೇರಿಕೊಂಡು ಈ ಸಹಕಾರ ಸಂಘವನ್ನು ಹುಟ್ಟಾಕಿದ್ವಿ. ಈ ಸಹಕಾರ ಸಂಘದಲ್ಲಿ ಪ್ರತಿ ವರ್ಷ ನಮ್ಮ ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಲಾಭದಲ್ಲಿದೆ. ಹಾಗೆ ನಮ್ಮಲ್ಲಿ 5 ಜನ ಸರ್ವಿಸ್ ಸಂಘಟಕರಿದ್ದಾರೆ ಮತ್ತು 4 ಜನ ಸ್ಟಾಫ್ ಇದೆ. ಜನರಿಗೆ ಕಡಿಮೆ ದರದಲ್ಲಿ, ಅಂದರೆ ಸಹಕಾರ ಸಂಘಗಳಲ್ಲಿ ಇರುವುದರಲ್ಲಿ ನಮ್ಮಲ್ಲಿ ಆಗುವಷ್ಟು ಕಡಿಮೆ ದರದಲ್ಲಿ, ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಸಾರ್ವಜನಿಕರು ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಸುಮಾರು 12 ಕೋಟಿಗೂ ಹೆಚ್ಚು ಹಣವನ್ನು ನಮ್ಮ ಸಂಸ್ಥೆಯಲ್ಲಿ ಸಾರ್ವಜನಿಕರು ತೊಡಗಿಸಿದ್ದಾರೆ. ಹಾಗೆ ನಾವು ಸುಮಾರು 15 ಕೋಟಿಯಷ್ಟು ಹಣವನ್ನು ಇಲ್ಲಿ ನಮ್ಮ ಗ್ರಾಹಕರಿಗೆ ಸಾಲದ ರೂಪದಲ್ಲಿ ಕೊಟ್ಟಿರುತ್ತೇವೆ. ಈ ಸಂಘ ಇಷ್ಟು ಬೆಳೆಯೋದಕ್ಕೆ ಸಾರ್ವಜನಿಕರು ನೀಡಿರುವ ಸಹಕಾರ ನಮಗೆ ತುಂಬ ಉತ್ತಮವಾಗಿದೆ. ಇದಲ್ಲದೆ ನಾವು ಪ್ರತಿ ವರ್ಷ ನಮ್ಮ ಗಾಯತ್ರಿಪತಿ ಸಹಕಾರ ಸಂಘದಿಂದ SLC ಮತ್ತು PUCಯಲ್ಲಿ ತೇರ್ಗಡೆಯಾದವರಿಗೆ, ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದವರಿಗೆ, ಪ್ರಥಮ ಬಂದವರಿಗೆ, ತಾಲೂಕಿನಲ್ಲಿ ಪ್ರಥಮ ಬಂದವರಿಗೆ ಒಂದು ಸಮಾಜವಾದಿ ಚಿಂತನೆಯ ನೆಲೆಗಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ದೇಶದ ಭದ್ರತೆ, ಸುಭದ್ರತೆ, ಸಂಪದ್ಭರಿತಕ್ಕೆ ಬುನಾದಿಯಾಗಿದೆ ಎಂದು ಶಾಸಕ CN ಬಾಲಕೃಷ್ಣ ಅಭಿಪ್ರಾಯಪಟ್ಟರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಯ ಸಹಯೋಗದಲ್ಲಿ ಮಂಗಳವಾರದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರ ಹೋರಾಟದ ಫಲವೇ ಸಂವಿಧಾನ. ಇದರಲ್ಲಿ ಇರುವ ಚಿಂತನೆಗಳು ಈ ನೆಲದ ಕಾನೂನನ್ನ ಎತ್ತಿ ಹಿಡಿಯುತ್ತದೆ. ಎಲ್ಲ ಪ್ರಜೆಗಳಿಗೆ ಪೂರಕವಾಗಿವೆ. ಜಾತ್ಯತೀತ ನಿಲುವು ಇಟ್ಟುಕೊಂಡು ಎಲ್ಲ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ನೀಡುವ ಸಲುವಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಸಿಗಬೇಕು ಎಂಬುದೇ ಅಂಬೇಡ್ಕರ್ ಅವರ ಆಶಯ. ಸಂವಿಧಾನದ ಆಶಯಗಳನ್ನು ಈಡೇರಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ. ಅಂಬೇಡ್ಕರ್ ದೇಶದ ಅಭಿವೃದ್ಧಿಗೆ ಅನನ್ಯ ಕೊಡುಗೆ ನೀಡಿದ್ದಾರೆ.
ಅವರು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿ ಹೋರಾಟ ನಡೆಸಲಿಲ್ಲ. ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಖ್ಯವಾಹಿನಿಗೆ ತರಬೇಕೆಂಬ ಬಗ್ಗೆ ಚಿಂತಿಸಿದರು. ಅವರ ಶ್ರಮದ ಫಲವಾಗಿ ಶೋಷಿತ ಹಾಗೂ ತಳ ಸಮುದಾಯಗಳ ಜನ ನೆಮ್ಮದಿಯಿಂದ ಬದುಕುವಂತಾಗಿದೆ. ಅವರ ವಿಚಾರಧಾರೆ, ತತ್ವಾದರ್ಶ ತಿಳಿಯಬೇಕು ಎಂದು ತಿಳಿಸಿದರು. ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಟಿಎಪಿಸಿಎಂಎಸ್ನ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ನಿರ್ದೇಶಕರಾದ ಅನಿಲ್ ಕುಮಾರ್, ಸಿಜೆ ಜಗದೀಶ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಆರ್ ತ್ಯಾಗರಾಜು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಬಾಲು, ದಲಿತ ಮುಖಂಡರುಗಳಾದ ನಾಗಣ್ಣ, ವೆಂಕಟೇಶ್, ನವೀನ್, ಬೆಳಗಿಹಳ್ಳಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೈಸೂರು ರಸ್ತೆಯ ವೃತ್ತದಲ್ಲಿ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ನಾವೆಲ್ಲರೂ ಕೂಡ ಸಂತೋಷದಲ್ಲಿ ಭಾಗಿಗಳಾಗಿದ್ದೇವೆ. ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ ಈ ದೇಶ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಇವತ್ತು ನಮ್ಮ ದೇಶ ಇವತ್ತು ಉತ್ತುಂಗಕ್ಕೆ ಏರಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಆಚರಣೆ ದೇಶದೆಲ್ಲೆಡೆ, ಪ್ರಪಂಚದ ಹಲವಾರು ದೇಶಗಳಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿರುವಂಥ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಸದ್ಭಾವನೆಯಿಂದ, ಒಂದು ಒಳ್ಳೆಯ ಮನಸ್ಸುಗಳಿಂದ ಈ ಒಂದು ಆಚರಣೆಯಲ್ಲಿ ಭಾಗಿಗಳಾಗಿದ್ದೇವೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮತ್ತೊಂದು ಪತ್ರಿಕಾರಂಗ, ಈ ಒಂದು ಅಂಗಗಳ ಮೂಲಕ ಈ ದೇಶ ಒಂದು ಉನ್ನತ ಹಾದಿಗೆ ಹೋಗ್ತಕ್ಕಂಥದಕ್ಕೆ ಸಂವಿಧಾನ ಶಕ್ತಿಯನ್ನು ನೀಡಿದೆ. ಶಾಸಕಾಂಗ ಶಾಸನಗಳನ್ನು ರೂಪಿಸ್ತಾ ಇದೆ ಜನಪ್ರತಿನಿಧಿಗಳು, ಕಾರ್ಯಾಂಗ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಎರಡೂ ವ್ಯವಸ್ಥೆ ದಾರಿ ತಪ್ಪಿದರೆ ನ್ಯಾಯಾಂಗ ಅದಕ್ಕೆ ಒಂದು ಉತ್ತಮ ದಾರಿ ತೋರ್ತಕ್ಕಂಥದ್ದಕ್ಕೆ ಸಂವಿಧಾನದ ಒಂದು ಆಶಯ, ಸಂವಿಧಾನ ನಮಗೆ ಇವತ್ತು ಶಕ್ತಿಯನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಇಲ್ಲಿರುವ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಮುಖಂಡರುಗಳು, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ತಾಲೂಕು ಕಚೇರಿ ಆವರಣದಿಂದ ಬೆಳ್ಳಿರಥದ ಮೂಲಕ ಅವ್ರ ಫೋಟೋವನ್ನು ಇಟ್ಟು ಒಂದು ಮೆರವಣಿಗೆಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ಅದನ್ನು ಅದು ನಗರ ಪ್ರದಕ್ಷಿಣೆ ಆದಮೇಲೆ ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಎಲ್ಲರೂ ಕೂಡ ಭಾಗವಹಿಸಬೇಕು. ಸಂವಿಧಾನದ ಆಶಯಗಳನ್ನು ಈಡೇರಿಸುವಂಥ ದೃಷ್ಟಿನಲ್ಲಿ ಶಾಸಕಾಂಗ ಕಾರ್ಯಾಂಗದ ಮಹತ್ವವಾದಂಥ ಜವಾಬ್ದಾರಿ ಇದೆ. ಅದನ್ನು ಮುಂದೆ ಆ ಒಂದು ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ನಾವು ಎಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಬಾಲಕೃಷ್ಣ. ಅಂಬೇಡ್ಕರ್ ಅವರ ಆಶಯದಂತೆ ಸರ್ವರು ವಿದ್ಯಾವಂತರಾಗಿ ಎಂದು ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣ. ಏಪ್ರಿಲ್ 17ರ ಶುಕ್ರವಾರದಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇಂಡಿಯಾನ ಆಸ್ಪತ್ರೆಯ ತಜ್ಞ ವೈದ್ಯರುಗಳಿಂದ ತಪಾಸಣೆ. ಪಟ್ಟಣದ ಜನತೆ, ಷೇರುದಾರರು, ಗ್ರಾಹಕರು ಶಿಬಿರದ ಲಾಭಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದ ಅಧ್ಯಕ್ಷ ಸಿಆರ್ ನಾಗರಾಜು. ಹಾಗೂ ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ವಿವಿಧ ದಲಿತ ಸಂಘಟನೆಗಳು ಸೇರಿ ಆಯೋಜನೆ. ಶಾಸಕರಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ಪೂಜೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.